ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ 3 ಥರ ಲೀಫ್ನ ಕಟ್ ಬೀಡ್ಸಿಂದ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರುವ ಬೆಲ್ನ ಒತ್ತಿ, ಇದರಿಂದ ನಾನು ಹಾಕುವ ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನನ್ನ ವಿಡಿಯೋನ ಬೇಗ ನೋಡ್ಬೋದು. ಹಾಗಾದರೆ ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಈ ಫಸ್ಟಿಗೆ ಇದು ಫಸ್ಟ್ ಲೀವ್ ಇದೆಯಲ್ಲ ಅದನ್ನು ಕಾರ್ನರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬೀಡ್ಸ್ಗೆ ನಾವು ಕಟ್ ಬೀಡ್ಸ್ ಅಂತ ಹೇಳ್ತೀವಿ. ಇದು ಕಟ್ ಮಾಡಿರೋ ಥರ ಚಿಕ್ಕ ಚಿಕ್ಕದಿರುತ್ತೆ. ಇದು ಎಲ್ಲ ಕಲರಲ್ಲೂ ಸಿಗುತ್ತೆ. ನಾನು ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ. ಈಗ ನಾನು ಆ ಕಡೆಯಿಂದ ಥ್ರೆಡ್ ಒಳಗೆ ಈ ಬೀಡ್ಸ್ನ ಸೇರಿಸಿ ಒಂದು ಚೈನ್ ಹಾಕಿ ಲಾಕ್ ಮಾಡಿದೆ. ಮತ್ತೆ ಈ ಕಡೆ ತಂದು ಚೈನ್ ಹಾಕಿ ಲಾಕ್ ಮಾಡಿ ಥ್ರೆಡ್ನ ಮೇಲಿಟ್ಟಿದ್ದೀನಿ. ಈಗ ಅದರಲ್ಲಿ ಮತ್ತೆ ಒಂದು 4 ಕಟ್ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇದು ಇಷ್ಟೇ. ಮೊದಲು ಶುಗರ್ ಬೀಡ್ಸದ್ದು ಹೇಳಿದ್ನಲ್ಲ ಅದೇ ರೀತಿ ಇದನ್ನು ಸೇಮ್ ಬರುತ್ತೆ. ಈ ಥರ ಚಿಕ್ಕದು ಲೀಫ್ ಇದ್ದಾಗ ನಾವು ಈ ಥರ ಕ್ರಾಸಿಂದ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ. ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡಿ ಒಂದು ಕಾರ್ನರ್ಗೆ ಇದನ್ನು ಎಂಡ್ ಮಾಡಬೇಕು. ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿ ಈ ಕಡೆಯಿಂದ ತಂದು ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಮಾಡಿ ಥ್ರೆಡ್ನ ಮತ್ತೆ ಅದರ ಹಿಂದ್ಗಡೆ ಒಯ್ದು ಅಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಕಡೆ ತೊಗೊಂಬಂದು ಲಾಕ್ ಮಾಡಬೇಕು. ಪ್ರತಿ ಸರ್ತಿ ಇದು ಎಂಡ್ ಆಗೋವರೆಗೂ ಇದೇ ರೀತಿ ಮಾಡಬೇಕು. ಈ ಥರ ಲೀಫ್ ಬಂದಾಗ ಮಾತ್ರ. ಲೀಫಲ್ಲಿ ಸಾಕಷ್ಟು ಶೇಪಲ್ಲಿ ಲೀಫ್ ಬರುತ್ತೆ. ಆವಾಗ ಯಾವ ರೀತಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಯಾವ್ಯಾವ ಬೀಡ್ಸ್ನ ಯಾವ್ಯಾವ ರೀತಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇದೇ ಥರ ಕೆಳಗಡೆಯಿಂದನೂ ಮೇಲೆ ಹಾಕ್ಕೊಂಡು ಹೋಗ್ಬೋದು, ಹಾಗೂ ಹೋಗ್ಬೋದು, ಮೇಲಿಂದ ಕೆಳಗಡೆನೂ ಬರ್ಬೋದು. ನಿಮ್ಗೆ ಯಾವುದು ಕಂಫರ್ಟ್ ಇದೆಯೋ ಅದನ್ನು ಮಾಡ್ಕೊಂಡು ಹೋಗಿ. ಇದು ಈ ರೀತಿ ಎಂಡ್ ಆದಮೇಲೆ ನಾನು ಅಲ್ಲಿಂದನೇ ಅದಕ್ಕೆ ಸೈಡಲ್ಲಿ 2 ಲೇಯರ್ ಚೈನ್ ಹಾಕೋತಾ ಇದ್ದೀನಿ. ಅದೇ ಫಿನಿಶಿಂಗ್ ಬರಲಿ ಅಂತ. ಚೈನು ಕೆಲವಕ್ಕೆ ಸೈಡಲ್ಲಿ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ, ಇನ್ನು ಕೆಲವಕ್ಕೆ ಹಾಗೆ ಬೀಡ್ಸ್ ಬಿಟ್ಟರೆ ಚೆನ್ನಾಗಿ ಅನಿಸುತ್ತೆ. ನೀವು ನೋಡಿಕೊಂಡು ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಈ ಲೀಫ್ ಡಿಸೈನ್ಗೆ ನೋಡಿ, ಇದು ಚೈನ್ ವರ್ಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದೆ ಸೈಡಲ್ಲಿ. ಅಂದರೆ ಇದು ಚಿಕ್ಕದಿದೆಯಲ್ವಾ, ಅದಕ್ಕೆ ಇದು ಸ್ವಲ್ಪ ಸೈಡಲ್ಲಿ ಈ ಥರ ಮಾಡಿದರೆ ಅದು ಬೀಡ್ಸ್ ಎಲ್ಲ ಹೈಲೈಟ್ ಆಗುತ್ತೆ. ಅದಕ್ಕೆ ನಾನು ಚೈನ್ ಹಾಕೋತಾ ಇದ್ದೀನಿ. ಇದು 2 ಲೇಯರ್ ಚೈನ್ ಕಂಪ್ಲೀಟ್ ಆದಮೇಲೆ ನೀವು 1 ಲೇಯರ್ ಬೇಕಂದ್ರೂ ಹಾಕ್ಕೊಳ್ಳಿ. ಈಗ 2 ಲೇಯರ್ ಕಂಪ್ಲೀಟ್ ಆದಮೇಲೆ ಇದನ್ನು ಎಂಡಲ್ಲಿ ಲಾಕ್ ಮಾಡಿಕೊಂಡು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಈಗ ನಾನು ಈ ಸೆಕೆಂಡ್ ಒನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಮಧ್ಯದಿಂದ ಥ್ರೆಡ್ನ ತಗೊಂಡು ಮೇಲೆ ಹೋಗಿ ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಮೇಲಿನ ಆ ಥ್ರೆಡ್ಡಲ್ಲಿ ಈ ಥರ ಪಿಂಕ್ ಕಲರ್ ಕಟ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು 3 ಲೀಫಿಗೆ ಇವತ್ತು ಹಾಕ್ತಾ ಇರೋದು ಕಟ್ ಬೀಡ್ಸೇ, ಬಟ್ ಕಲರ್ ಬೇರೆ ಬೇರೆ ಇದೆ. ಈ ಥರ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ತಂದು
ಲಾಕ್ ಮಾಡಿ ಈಗ ಮೇಲಿಂದನೇ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ತಂದು ಲಾಕ್ ಮಾಡಿ ಮತ್ತೆ ಅಲ್ಲೊಂದು ಪಕ್ಕದಲ್ಲೇ ಲಾಕ್ ಮಾಡಿ ಮತ್ತು ಈ ಸೈಡಲ್ಲಿ ಲೆಫ್ಟಲ್ಲಿ ತಂದು ಲಾಕ್ ಮಾಡಿ ಮತ್ತೆ ಬೀಡ್ಸ್ ಹಾಕ್ಕೊಂಡು ಕೆಳಗಡೆ ತಂದು ಲಾಕ್ ಮಾಡಬೇಕು. ಇದು ಪ್ರತಿ ಸರ್ತಿ ಇಷ್ಟೇ. ಶುಗರ್ ಬೀಡ್ಸಲ್ಲಿ ತೋರಿಸಿದ್ನಲ್ಲ ಅದು ಹೀಗೆ, ಇದು ಸೇಮ್ ರೀತಿ, ಬಟ್ ಬೀಡ್ಸ್ ಮಾತ್ರ ಚೇಂಜ್ ಇದೆ. ಬಟ್ ಇದು ಕಟ್ ಬೀಡ್ಸದ್ದು ತುಂಬ ವರ್ಕು ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ತುಂಬ ಚಿಕ್ಕದಿರುತ್ತಲ್ಲ, ಗ್ಲಾಸ್ ಥರ ಶೈನಿಂಗ್ ಬರುತ್ತೆ ಡಿಸೈನ್ ಹಾಕಿದ ಮೇಲೆ. ಬಟ್ ಇದನ್ನು ಹಾಕಬೇಕಾದ್ರೆ ತುಂಬ ಕಷ್ಟ, ಯಾಕಂದ್ರೆ ತುಂಬ ಚಿಕ್ಕದಿರುತ್ತೆ. ನಾನು ನೆಕ್ಸ್ಟ್ ಲೀಫಲ್ಲಿ ಹಾಕ್ತೀನಲ್ಲ ಬೀಡ್ಸು, ಅದಂತೂ ಇವು ಎರಡಕ್ಕಿಂತನೂ ಚಿಕ್ಕದು ಬರುತ್ತೆ ಅದು. ಇದಾದಮೇಲೆ ಇನ್ನೊಂದು 2-3 ಇದೇ ರೀತಿ ಹಾಕ್ಕೊಂಡ್ಮೇಲೆ ಇದು ಲೀಫು ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಮೇಲಿಂದನೇ ನೀವು ಪ್ರತಿ ಸರ್ತಿ ಹಾಕ್ಕೋಬೇಕಾದ್ರೆ ಮೇಲಿಂದ ಕೆಳಗೆ ತೊಗೊಂಬಂದು ಲಾಕ್ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ಈ ಥರ ಎಂಡ್ ಆದಮೇಲೆ ನಾನು ಸೈಡಲ್ಲಿ ಇದಕ್ಕೂ ಚೈನ್ ಹಾಕ್ಕೋತಿದ್ದೀನಿ. ಈ ಬೀಡ್ಸು ಎಲ್ಲೆಲ್ಲಿ ಅಪ್ಪು ಡೌನು ಬಂದಿದೆಯಲ್ಲ, ನಾನು ಅದೇ ಶೇಪಲ್ಲಿ ಚೈನ್ನ ಹಾಕ್ಕೋತಾ ಇದ್ದೀನಿ, ಒಂಥರ ಲುಕ್ ಚೆನ್ನಾಗಿ ಬರಲಿ ಅಂತ. ನೀವು ಬೇಕು ಅಂದರೆ ಲೀಫ್ ಶೇಪಲ್ಲಿ ಸ್ಟ್ರೇಟೇ ಹಾಕ್ಕೊಳ್ಳಿ, ನಿಮಗಿದು ಕಷ್ಟ ಅನಿಸಿದರೆ. ಇದಕ್ಕೂ ನಾನು 2 ಲೇಯರು ಚೈನ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ 2 ಲೇಯರ್ ಚೈನ್ ಹಾಕ್ಕೊಂಡ್ಮೇಲೆ ನಾನು ಇದನ್ನು ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಇದನ್ನು ತೊಗೊಂಬಂದು ಎಂಡ್ ಮಾಡಿ ಒಂದು ಲಾಕ್ ಹಾಕ್ಕೋತಾ ಇದ್ದೀನಿ. ಇದು ಇಷ್ಟೇ. ಈಗ ಇದು ಇಲ್ಲಿ ಎಂಡ್ ಆಗುತ್ತೆ. ನಾನೀಗ ಥರ್ಡ್ ಒನ್ನ ಈ ಥರ ಬೀಡ್ಸ್ನ ಬಳಸ್ತಾ ಇದ್ದೀನಿ.
ಇದು ಮುಂಚೆಗಿಂತನೂ ಸ್ವಲ್ಪ ಚಿಕ್ಕದು ಬರುತ್ತೆ ಈ ಬೀಡ್ಸು. ಇದು ಗೋಲ್ಡ್ ಕಲರದಲ್ಲಿದೆ ಬೀಡ್ಸು, ಚಿಕ್ಕದಿದೆ, ತುಂಬ ಚಿಕ್ಕದಿದೆ ಇದು. ಇದನ್ನು ಮಧ್ಯದಿಂದ ತಗೊಂಡು ಮೇಲೆ ಲಾಕ್ ಮಾಡಿ ಮೇಲೆ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಕೆಳಗಡೆ ತೊಗೊಂಬಂದು ಲಾಕ್ ಮಾಡಬೇಕು. ಈಗ ಇದು ಒಂದು ಸ್ವಲ್ಪ ಬೇರೆದಕ್ಕಿಂತ ಚೇಂಜ್ ಬರುತ್ತೆ, ನೋಡ್ಕೊಳ್ಳಿ. ಈ ಥರ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ತೊಗೊಂಡು ಅಲ್ಲಿ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ, ಈಗ ಮತ್ತೆ ಅದರಲ್ಲಿ 4-5 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕದಿರೋದ್ರಿಂದ ನಾನು 5 ಬೀಡ್ಸ್ನ ಹಾಕೋತಾ ಇದ್ದೀನಿ. ಈ ಥರ ಆ್ಯಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆನೇ ತೊಗೊಂಬಂದು ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಲಾಕ್ ಮಾಡಿಕೊಂಡು ನಾನು ಮತ್ತೆ ಮುಂಚೆ ಲೆಫ್ಟ್ ತೊಗೊಂಡು ಮಾಡಿದ್ನಲ್ಲ, ಇದರಲ್ಲಿ ರೈಟಲ್ಲೇ ಹಾಕ್ಕೊಂಡು ಹೋಗಬೇಕು. ಈಗ ಮತ್ತೆ ರೈಟ್ ತೊಗೊಂಬಂದು ಅಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಪಕ್ಕದಲ್ಲಿ. ಮತ್ತೆ ಅದರಲ್ಲಿ ಬೀಡ್ಸ್ ಹಾಕ್ಕೊಂಡು ಕೆಳಗಡೆ ತೊಗೊಂಬಂದು ಲಾಕ್ ಮಾಡ್ತೀನಿ. ಇದು ಪ್ರತಿ ಸರ್ತಿ ಅಷ್ಟೇ, ನಾವು ರೈಟಲ್ಲಿ ಫುಲ್ಲು ಹಾಕ್ಕೊಂಡು ಹೋಗಬೇಕು. ಕೆಳಗಡೆ ಬರೋವರೆಗೂ ರೈಟಲ್ಲೇ ಈ ಬೀಡ್ಸ್ನ ಹಾಕ್ಕೊಂಡು ಅದನ್ನು ಅಲ್ಲೇ ಎಂಡ್ ಮಾಡಿಬಿಡಬೇಕು. ಇದು ಈ ರೀತಿ ಫುಲ್ ಮೇಲಿಂದ ಕೆಳಗೆ ಹಾಕ್ಕೊಂಡು ಬಂದಮೇಲೆ ಇದನ್ನು ಅಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಲಾಕ್ ಹಾಕ್ಕೊಂಡು ಎಂಡ್ ಮಾಡಿಬಿಡಿ. ಈ ರೀತಿ ಒಂದು ನಾಟ್ ಆದಮೇಲೆ ನಾನು ಇದನ್ನು ಮೇಲಿಂದ ಕೆಳಗೆ ಹಾಕ್ಕೊಂಬಂದಲ್ಲ, ಈಗ ಮತ್ತೆ ಮಧ್ಯದಿಂದ ಥ್ರೆಡ್ ತೊಗೊಂಡು ಮೇಲೆ ಹೋಗಿ ರೈಟಲ್ಲಿ ಲೆಫ್ಟಲ್ಲಿ ಮೇಲೆ ಹೋಗಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಬೀಡ್ಸ್ ಹಾಕ್ಕೊಂಡು ಬರಬೇಕು. ಈ ಸೈಡ್ ಹೇಗೆ ಹಾಕ್ಕೊಂಡು ಕೆಳಗಡೆ ಬಂದಲ್ಲ ಅದೇ ರೀತಿ ಈ ಸೈಡಿಂದನೂ ಅದೇ ರೀತಿ ಹಾಕ್ಕೊಂಡು ಇದನ್ನು ಫುಲ್ ಕವರ್ ಮಾಡ್ಕೋಬೇಕು. ಇದು ನಿಮಗೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ನೀವು ಬ್ಲೌಸ್ ಮೇಲೆ ವರ್ಕ್ ಮಾಡಿದರೆ. ಆಮೇಲೆ ಅದು ವರ್ಕ್ ಆದಮೇಲೆ ಸ್ವಲ್ಪ ಲೈಟಿಗೆ ತುಂಬ ಚೆನ್ನಾಗಿ ಒಂಥರ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಆದರೆ ಈ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಬೀಡ್ಸ್ ತುಂಬ ಚಿಕ್ಕದಿರುತ್ತಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ನೀಟಾಗಿ ಬರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಚಿಕ್ಕದು ಫ್ಲವರು ಲೀಫು ಆ ಥರ ಹಾಕ್ಕೊಂಡು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಇದಕ್ಕೆ ಎಷ್ಟು ಟೈಮ್ ಬೇಕು ಅಂತ. ತುಂಬ ಹೆವಿ ವರ್ಕೆಲ್ಲ ಮಾಡೋಕ್ಕಾಗಲ್ಲ. ಇದನ್ನು ಕೆಲವು ಕಡೆ ಹೈಲೈಟ್ ಎಲ್ಲ ಮಾಡೋ ಥರ ಲೀಫ್ಗೆ ಚಿಕ್ಕದು ಫ್ಲವರ್ ಇದ್ದರೆ ಅದಕ್ಕೆ, ಇಲ್ಲಾಂದರೆ ಬಾರ್ಡ್ರಿಗೆ ಚೈನ್ ಹಾಕ್ಕೊಂಡು ಅದಾದಮೇಲೆ ಇದು ಒಂದು ಲೈನ್ ಈ ಥರ ಕಟ್ಟು ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಡಿಸೈನ್ ಬೇಕು ಅಂದರೆ ನಾನು ಹಾಕಿ ತೋರಿಸ್ತೀನಿ ನಿಮಗೆ.
ಇಲ್ಲಾಂದರೆ ಈ ಬೀಡ್ಸ್ ನಿಮ್ಗೆ ಯಾವ ಬೇರೆ ಬೀಡ್ಸದ್ದು ಲೀಫ್ ಮೇಲೆ ಅಥವಾ ಫ್ಲವರ್ ಮೇಲೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ಕೊನೆಗೆ ಒಂದು ಸರ್ತಿ ಈ ಥರ ಬೀಡ್ಸ್ನ ಹಾಕ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ತೀನಿ. ಇಲ್ಲಿ ಲಾಕ್ ಆದಮೇಲೆ ಬೀಡ್ಸ್ ಹಾಕ್ಕೊಂಡು ಇದು ಲಾಸ್ಟ್ ಒನ್ ಹಾಕೋತಾ ಇರೋದು ನಾನು ಬೀಡ್ಸು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಅದು ಲೀಫ್ ಶೇಪಲ್ಲಿ ಬರೋವರೆಗೂ ಎಲ್ಲಿವರೆಗೂ ಕವರ್ ಆಗುತ್ತೋ ನೀವು ಅಲ್ಲಿವರೆಗೂ ಹಾಕ್ಕೊಳ್ಳಿ. ನಾನು ಮಧ್ಯೆ ತಂದು ಲಾಕ್ ಮಾಡಿ ಈ ಮಧ್ಯೆ ಗ್ಯಾಪ್ ಇದೆಲ್ಲ ಅದು ಕವರ್ ಆಗಲಿ ಅಂತ ನಾನು ಈ ಥರ ಪಿಂಕ್ ಕಲರ್ದು ಸ್ವಲ್ಪ ದೊಡ್ಡ ದಪ್ಪಂದು ಹಾಕ್ತಾಯಿದ್ದೀನಿ. ಪಿಂಕ್ ಕಲರಿಂದ ಅದನ್ನು ಈ ಥರ ಮೇಲೆ ತೊಗೊಂಡು ಲಾಕ್ ಮಾಡಿ ಅಲ್ಲೇ ಒಂದು ನಾಟ್ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ ಪ್ಲೀಸ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.